ಸಂದರ್ಭದಲ್ಲಿ ಅವ್ರನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಸರಿಗಮ ವಿಜಯ್ ಅವರು ರಂಗಭೂಮಿಯಿಂದ ಚಿತ್ರರಂಗದಲ್ಲಿ ಹಲವಾರು ಚಿತ್ರಗಳನ್ನು ಮಾಡಿ ರಂಗಭೂಮಿಯಲ್ಲೂ ಒಳ್ಳೆ ಹೆಸರು ಮಾಡಿ ಸರಿಗಮ ಅನ್ನೋ ಒಂದು ಸಂಸಾರದಲ್ಲಿ ಸರಿಗಮ ಆ ಥರದ ಒಂದು ಸುಮಾರು ನಾಟಕಗಳು ಆಡಿದ್ದಾರೆ. ಅದರಲ್ಲಿ ಪಾಪ್ಯುಲರ್ ಇದು ನೂರಾರು ಸಾವಿರಾರು ಕಡೆ ಈ ಒಂದು ನಾಟಕನ ಆಡಿ ತುಂಬ ಒಳ್ಳೆ ಹೆಸರು ಮಾಡಿದವರು. ನನಗೆ ಒಳ್ಳೆ ಸ್ನೇಹಿತರು ಸರಿಗಮ ವಿಜಯ್ ಅವರು. ಆಮೇಲೆ ಎಷ್ಟೋ ಚಿತ್ರಗಳಿಗೆ ನಿರ್ದೇಶನ ಮಾಡಿ ಸಹ ನಿರ್ದೇಶನ ಮಾಡಿದ್ದಾರೆ. ಆಮೇಲೆ ನನ್ನ ಚಿತ್ರ ಮುಖ್ಯವಾಗಿ ನನ್ನ ಚಿತ್ರದಲ್ಲಿ ಡಕೋಟಾ ಎಕ್ಸ್‌ಪ್ರೆಸ್ ಚಿತ್ರದಲ್ಲಿ ಪಾತ್ರನೂ ಮಾಡಿದ್ದಾರೆ. ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದರು. ಓಂ ಪ್ರಕಾಶ್ ಅವ್ರ ಚಿತ್ರಗಳಲ್ಲಿ ಹೆಚ್ಚಿನ ಚಿತ್ರಗಳು ಓಂ ಪ್ರಕಾಶ್ ಎಲ್ಲ ಚಿತ್ರಗಳು ಅನ್ಕೋತೀನಿ ಅದರಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಬರಹಗಾರರಾಗಿ ತುಂಬ ಸಪೋರ್ಟಿವ್ ಆಗಿದ್ದರು ಪ್ರಕಾಶ್ಗೆ. ಸೊ ಈ ಸಂದರ್ಭದಲ್ಲಿ ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ. ನಿಜವಾಗ್ಲೂ ನನಗೂ ತುಂಬ ನೋವಾಯಿತು ಈ ಒಂದು ವಿಷಯ ಕೇಳಿದ ತಕ್ಷಣ. ಸೊ ವಯಸ್ಸಾಗ್ತಾ ಇದೆ, ಅಫ್ಕೋರ್ಸ್ ಮಾಡೋಕ್ಕಾಗಲ್ಲ. ಸೊ ಈ ಸಂದರ್ಭದಲ್ಲಿ ಚಿತ್ರರಂಗದಲ್ಲಿ ಇರೋ ಎಲ್ಲ ನಮ್ಮ ಸೇವೆ ಸಲ್ಲಿಸಿದಂಥ ಚಿತ್ರರಂಗದಲ್ಲಿ ಎಲ್ರಿಗೂ ನಾನು ಹೇಳೋದಿಷ್ಟೇ, ಆರೋಗ್ಯ ಚೆನ್ನಾಗಿ ನೋಡಿಕೊಂಡು ನಮ್ಮ ಕೈಯಲ್ಲಾದಷ್ಟು ಚಿತ್ರರಂಗದ ಸೇವೆ ಮಾಡೋಕ್ಕೆ ಕಾಲಾವಕಾಶ ಮಾಡಿಕೊಂಡ್ರೆ ಒಳ್ಳೆಯದು ಅನ್ನೋದೇ ನನ್ನ ಒಂದು ಆಸೆ. ಅದೇ ನನಗೆ ಫಸ್ಟು ವಿಜಯ್ ಅವರು ಈ ಥರ ಕಾಲ್ವಾದ್ರು ಅಂದ ತಕ್ಷಣವೇ ನನಗೆ ಫಸ್ಟ್ ಬಂದಿದ್ದೆ ಡಕೋಟಾ ಎಕ್ಸ್‌ಪ್ರೆಸ್. ಸುಮಾರು ದಿನಗಳು ನಾವು ಜೊತೆಯಲ್ಲಿ ಇದ್ದು ಬರೀ ನಗುನೇ, ಆ ಚಿತ್ರದ ಕಾಮಿಡಿ ಸಬ್ಜೆಕ್ಟ್ ಆದ್ದು ಮತ್ತು ಇವಾಲ್ಸ್ ಇನ್ವಾಲ್ವ್ಮೆಂಟ್ ಅವ್ರು ನನಗಿತ್ತು. ಅಣ್ಣ ಹಿಂಗೆ ಮಾಡು ಈ ಥರ ಡೈಲಾಗ್ಗಳು ಚೆನ್ನಾಗಿರ್ತದೆ ಈ ಥರ. ಸೊ ಇಟ್ ವಾಲ್ಸ್ ನಾನೇ ಪ್ರೊಡ್ಯೂಸರ್ ಆದ್ದರಿಂದ ನನ್ನ ಮೈಂಡ್ ಎಲ್ಲೆಲ್ಲೋ ಇರ್ತಾಯಿತ್ತು. ಇಲ್ಲ ನೀವು ಪ್ರೊಡ್ಯೂಸರ್ ಆಮೇಲೆ ನೀವು ಫಸ್ಟ್ ಇಲ್ಲೆಲ್ಲ ಯೋಚನೆ ಮಾಡಿಬಿಡಿ, ಒಬ್ಬ ಕಲಾವಿದನಾಗಿ ಕಾನ್ಸಂಟ್ರೇಟ್ ಮಾಡಿ ಅಂತ. ಸೊ ಈ ಥರ ಎಲ್ಲ ನಮ್ಗೆ ಅದೆಲ್ಲ ತುಂಬ ನೆನಪಾಯಿತು ನನಗೆ. ಸೊ ಇವತ್ತಿಗೂ ಡಕೋಟಾ ಎಕ್ಸ್‌ಪ್ರೆಸ್ ಅನ್ನೋ ಚಿತ್ರ ಎಲ್ಲರಿಗೂ ಗೊತ್ತಿರೋವಂಥ ವಿಷಯ. ಇಟ್ ಈಸ್ ವೆರಿ ಗುಡ್ ಮೂವಿ, ವೆರಿ ಬಿಗ್ ಹಿಟ್ ಆದಂಥ ಒಂದು ಚಿತ್ರ. ಅದರಲ್ಲಿ ಎಲ್ಲ ಕಲಾವಿದರು ಇದ್ದಾರೆ. ಸರಿಗಮ ವಿಜಯ್ ಅವರು ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸ್ಕೊಂಡಿದ್ರು. ಅದು ನೆನಪಾಯಿತು ನನಗೆ.